ನಮ್ಮ ಹಿರಿಯರು ಕಲಿಸಿದಂತೆ ಮೇಲಕ್ಕೆ ನೋಡುವ, ಆಳವಾಗಿ ಯೋಚಿಸುವ ಮತ್ತು ನೆನಪಿಸಿಕೊಳ್ಳುವ ಮೂಲಕ ವೀಕ್ಷಣೆ ಕುತೂಹಲವನ್ನು ಪೂರೈಸಿದಾಗ ಜ್ಞಾನವು ಬೆಳೆಯುತ್ತದೆ ಎಂಬುದನ್ನು ನಕ್ಷತ್ರಪುಂಜಗಳು ನಮಗೆ ನೆನಪಿಸುತ್ತವೆ. ಈ ನಕ್ಷತ್ರಪುಂಜಗಳೆಂದರೇನು ನೋಡೋಣ ಬನ್ನಿ. ನಕ್ಷತ್ರಪುಂಜ ಎಂದರೆ ಚುಕ್ಕೆಗಳನ್ನು ಜೋಡಿಸುವ ಆಟದಂತೆ ಕಾಣುವ ನಕ್ಷತ್ರಗಳ ಗುಂಪು. ನಮ್ಮ ಕಲ್ಪನೆಯನ್ನು ಬಳಸಿದರೆ ಇವು ಒಂದು ಕಾಯ, ಪ್ರಾಣಿ ಅಥವಾ ವ್ಯಕ್ತಿಯಂತೆ ಕಾಣಿಸುತ್ತವೆ. ಉದಾಹರಣೆಗೆ, ಓರಿಯನ್ ನಕ್ಷತ್ರಪುಂಜವು ಸೊಂಟದಲ್ಲಿ ಕತ್ತಿ ಧರಿಸಿದ ಒಬ್ಬ ದೈತ್ಯ ಬೇಟೆಗಾರನಂತೆ ಕಾಣಿಸುತ್ತದೆ. ಈಗ ಈ ನಕ್ಷತ್ರಪುಂಜಗಳಲ್ಲಿರುವ ನಕ್ಷತ್ರಗಳು ಅಕ್ಕಪಕ್ಕದಲ್ಲಿರುತ್ತವೆಯೇ? ಇಲ್ಲ. ಈ ನಕ್ಷತ್ರಗಳ ನಡುವೆ ಯಾವುದೇ ನೇರ ಸಂಬಂಧವಿರುವುದಿಲ್ಲ. ಓರಿಯನ್ ಪಟ್ಟಿಯಲ್ಲಿರುವ ಆಲ್ನಿಟೆಕ್, ಆನಿಲಮ್ ಮತ್ತು ಮಿಂಟಕ ಎಂಬ ನಕ್ಷತ್ರಗಳು ಭೂಮಿಯಿಂದ 100 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿವೆ. ಅಂದಹಾಗೆ ಬೆಳಕು 1 ವರ್ಷದಲ್ಲಿ ಕ್ರಮಿಸುವ ದೂರವೇ 1 ಜ್ಯೋತಿರ್ವರ್ಷ. ಇದು ಸರಿಸುಮಾರು 6 ಟ್ರಿಲಿಯನ್ ಮೈಲಿಗಳು. ಇವು ಅಷ್ಟು ದೂರವಿರುವುದರಿಂದಲೇ ಭೂಮಿಯಿಂದ ನಮಗೆ ಒಂದೇ ರೀತಿ ಪ್ರಕಾಶಮಾನವಾಗಿ ಕಾಣುತ್ತವೆ. ಈ ನಕ್ಷತ್ರಪುಂಜಗಳಿಂದ ಉಪಯೋಗಗಳೇನು? ಈ ನಕ್ಷತ್ರಪುಂಜಗಳು ಊಹಿಸಲು ಸಾಧ್ಯವಾಗದಷ್ಟು ದೂರದಲ್ಲಿರುವುದರಿಂದ ಇವುಗಳ ಸ್ಥಾನ ಮತ್ತು ಆಕಾರ ಮಾನವನ ಜೀವಿತಾವಧಿಯಲ್ಲಿ ಬದಲಾಗುವುದಿಲ್ಲ. ಇದೇ ಕಾರಣಕ್ಕೆ ಹಿಂದಿನ ಕಾಲದ ನಾವಿಕರು ಸಮುದ್ರದಲ್ಲಿ ದಿಕ್ಕು ತಿಳಿಯಲು ನಕ್ಷತ್ರಗಳನ್ನು ಬಳಸುತ್ತಿದ್ದರು. ಅಷ್ಟೇ ಏಕೆ, ಚಂದ್ರನಿಗೆ ಹೋದ ಗಗನಯಾತ್ರಿಗಳು ಕೂಡ ತಮ್ಮ ಉಪಕರಣಗಳನ್ನು ವಿಫಲವಾದರೆ ಸಂಚರಿಸಬೇಕಾದ ಮಾರ್ಗವನ್ನು ಗುರುತಿಸಲು ಈ ನಕ್ಷತ್ರಗಳನ್ನೇ ಅವಲಂಬಿಸುತ್ತಿದ್ದರು. ಇಂದು 88 ಅಧಿಕೃತವಾಗಿ ಗುರುತಿಸಲಾದ ನಕ್ಷತ್ರಪುಂಜಗಳಿವೆ. ಈ ನಕ್ಷತ್ರಪುಂಜಗಳನ್ನು ರಾತ್ರಿಯ ವೇಳೆ ಹೇಗೆ ಕಂಡುಹಿಡಿಯುವುದು? ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಪುಂಜಗಳು ಕಾಣಿಸುವುದು ವರ್ಷದ ಸಮಯದ ಮೇಲೆ ಅವಲಂಬಿತವಾಗಿರುತ್ತದೆ. ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಿಸುವುದರಿಂದ ಅಂತರಿಕ್ಷದ ಕಡೆಗಿನ ನಮ್ಮ ನೋಟ ಬದಲಾಗುತ್ತದೆ. ಹೀಗಾಗಿ ಪ್ರತಿ ರಾತ್ರಿಯೂ ನಕ್ಷತ್ರಗಳು ಹಿಂದಿನ ರಾತ್ರಿಗಿಂತ ಸ್ವಲ್ಪ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಿಸುತ್ತದೆ. ಭೂಮಿಯ ಮೇಲೆ ನೀವಿರುವ ಸ್ಥಳವು ನೀವು ನೋಡುವ ನಕ್ಷತ್ರಗಳನ್ನು ನಿರ್ಧರಿಸುತ್ತದೆ. ಉತ್ತರ ಮತ್ತು ದಕ್ಷಿಣ ಗೋಲಾರ್ಧಗಳು ವಿಭಿನ್ನ ದಿಕ್ಕಿನಲ್ಲಿರುವುದರಿಂದ ಆಸ್ಟ್ರೇಲಿಯಾದಲ್ಲಿರುವವರು ಅಮೆರಿಕಾದಲ್ಲಿರುವವರಿಗಿಂತ ಭಿನ್ನವಾದ ನಕ್ಷತ್ರಪುಂಜಗಳನ್ನು ವೀಕ್ಷಿಸುತ್ತಾರೆ. ನಾವು ಸೂರ್ಯನ ಸುತ್ತ ಪರಿಭ್ರಮಿಸಿದಂತೆಲ್ಲ ರಾತ್ರಿಯ ಆಕಾಶದ ಈ ಚಿತ್ರಣ ಬದಲಾಗುತ್ತಿರುತ್ತದೆ. ಉದಾಹರಣೆಗೆ, ನೀವು ಸೆಪ್ಟೆಂಬರ್ 21ರಂದು ರಾತ್ರಿಯ ಆಕಾಶ ನೋಡುತ್ತಾ ಉತ್ತರ ಗೋಳದಲ್ಲಿದ್ದರೆ ನೀವು ಬಹುಶಃ ಪೈಸೆಸ್ ನಕ್ಷತ್ರಪುಂಜವನ್ನು ನೋಡಲು ಸಾಧ್ಯವಾಗುತ್ತದೆ. ಆದರೆ ನೀವು ವರ್ಗೋ ರಾಶಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ನಕ್ಷತ್ರಪುಂಜವು ಸೂರ್ಯನ ಇನ್ನೊಂದು ಬದಿಯಲ್ಲಿರುತ್ತದೆ. ವರ್ಷದ ಆ ಸಮಯದಲ್ಲಿ ವರ್ಗೋ ರಾಶಿಯ ನಕ್ಷತ್ರಗಳು ಹಗಲಿನ ವೇಳೆಯಲ್ಲಿ ಮಾತ್ರ ಗೋಚರಿಸುತ್ತವೆ. ಆದರೆ ನಮ್ಮ ಸೂರ್ಯನ ಪ್ರಖರತೆಯಿಂದಾಗಿ ನೀವು ಎಂದಿಗೂ ಅವುಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಈಗ ನೀವೆಲ್ಲರೂ ನಿಮ್ಮ ಟಿವಿಯಲ್ಲಿ ನಿಮ್ಮ ದಿನದ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿಮ್ಮ ರಾಶಿ ಭವಿಷ್ಯವನ್ನು ಯಾವತ್ತಾದರೂ ನೋಡಿದ್ದೀರಾ? ಈ ರಾಶಿಗಳನ್ನು ಹೇಗೆ ರಾತ್ರಿಯ ಆಕಾಶದಲ್ಲಿ ಕಂಡುಹಿಡಿಯುವುದು ಹಾಗೂ ಈ ರಾಶಿಗಳ ಮಹತ್ವಗಳೇನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದ್ದು ಆಕ್ವೇರಿಯಸ್. ಆಕ್ವೇರಿಯಸ್ ಅಥವಾ ಭಾರತೀಯ ಖಗೋಳಶಾಸ್ತ್ರದ ಕುಂಭರಾಶಿ. ಕುಂಭರಾಶಿಯು ಮಕರ ಮತ್ತು ಮೀನ ರಾಶಿಗಳ ನಡುವೆ ಇರುವ ಪ್ರಮುಖ ನಕ್ಷತ್ರಪುಂಜ. ಕುಂಭ ಎಂದರೆ ಮಡಕೆ ಅಥವಾ ಹೂಜಿ ಎಂದರ್ಥ. ಭಾರತೀಯ ಪರಂಪರೆಯಲ್ಲಿ ಕುಂಭರಾಶಿಯು ಹರಿಯುವ ಜ್ಞಾನ ಮತ್ತು ಪೋಷಣೆಯ ಸಂಕೇತ. ನೀರು ಹೇಗೆ ಭೂಮಿಯ ಮೇಲಿನ ಜೀವರಾಶಿಯನ್ನು ಉಳಿಸುತ್ತದೆಯೋ ಹಾಗೆಯೇ ಇದು ಜ್ಞಾನದ ಹರಿವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ. ಇದು ಅತ್ಯಂತ ಪ್ರಾಚೀನ ನಕ್ಷತ್ರ ಗುಂಪುಗಳಲ್ಲಿ ಒಂದಾಗಿದ್ದು 88 ಆಧುನಿಕ ನಕ್ಷತ್ರಪುಂಜಗಳಲ್ಲಿ ಇದು ಒಂದು. ಮುಂದಿನ ರಾಶಿ ಏರಿಯಸ್. ಏರಿಯಸ್ ಭಾರತೀಯ ಖಗೋಳಶಾಸ್ತ್ರದಲ್ಲಿ ಮೇಷರಾಶಿ ಎಂದು ಕರೆಯುತ್ತಾರೆ. ಏರಿಯಸ್ ಮೀನು ಮತ್ತು ವೃಷಭ ರಾಶಿಗಳ ನಡುವೆ ಇರುವ ನಕ್ಷತ್ರಪುಂಜ. ಮೇಷ ಎಂದರೆ ಟಗರು ಎಂದರ್ಥ. ಮೇಷರಾಶಿಯು ಧೈರ್ಯ, ನಾಯಕತ್ವ ಮತ್ತು ಶಕ್ತಿಯೊಂದಿಗೆ ಹೊಸ ಆರಂಭಗಳನ್ನು ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ. ಇದು ಆಕಾಶ ಚಕ್ರದಲ್ಲಿ ಶಕ್ತಿಯ ಮೊದಲ ಹರಿವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ. ಪ್ರಾಚೀನ ಖಗೋಳಶಾಸ್ತ್ರಜ್ಞ ಟಾಲೆಮಿಯ ಪಟ್ಟಿಯಲ್ಲಿದ್ದ ಇದು
ಇಂದು ಅಂಗೀಕೃತವಾಗಿರುವ 88 ಆಧುನಿಕ ನಕ್ಷತ್ರಪುಂಜಗಳಲ್ಲಿ ಒಂದಾಗಿದೆ. ಅನೇಕ ಸಂಪ್ರದಾಯಗಳಲ್ಲಿ ಇದು ವಸಂತ ಕಾಲದ ಆರಂಭದೊಂದಿಗೆ ಗುರುತಿಸಿಕೊಂಡಿದೆ. ಮುಂದಿನ ರಾಶಿ ಕ್ಯಾನ್ಸರ್. ಕ್ಯಾನ್ಸರ್ ಭಾರತೀಯ ಖಗೋಳಶಾಸ್ತ್ರದಲ್ಲಿ ಕರ್ಕ ಅಥವಾ ಕರ್ಕಟಕ ರಾಶಿ ಎಂದು ಕರೆಯಲಾಗುತ್ತದೆ. ಮಿಥುನ ಮತ್ತು ಸಿಂಹ ರಾಶಿಗಳ ನಡುವೆ ಇರುವ ಇದು ಏಡಿ ಎಂದರ್ಥ. ರಕ್ಷಣೆ ಮತ್ತು ಪೋಷಣೆಯ ಸಂಕೇತವಾದ ಇದರಲ್ಲಿ ಬಿ ಹೈವ್ ನಕ್ಷತ್ರ ಸಮೂಹವಿದೆ. ಇದು ಭಾವನಾತ್ಮಕ ಬೆಳವಣಿಗೆ ಮತ್ತು ಏಡಿಯು ತನ್ನ ಮನೆಯನ್ನು ಕಾಯುವಂತಿರುವ ಆಶ್ರಯಯುಕ್ತ ಕಾಳಜಿಯನ್ನು ಸೂಚಿಸುತ್ತದೆ. ಮುಂದಿನ ರಾಶಿ ಕ್ಯಾಪ್ರಿಕಾನ್. ಭಾರತೀಯ ಖಗೋಳಶಾಸ್ತ್ರದಲ್ಲಿ ಮಕರ ಎಂದು ಕರೆಯಲಾಗುವ ಕ್ಯಾಪ್ರಿಕಾನ್ ಧನಸ್ಸು ಮತ್ತು ಕುಂಭ ರಾಶಿಗಳ ನಡುವೆ ಇರುವ ಇದು ಸಮುದ್ರ ಜೀವಿ ಎಂದರ್ಥ. ಶಿಸ್ತು ಮತ್ತು ಸ್ಥಿರತೆಯ ಸಂಕೇತವಾದ ಇದು ಭಾರತೀಯ ಪರಂಪರೆಯಲ್ಲಿ ಸೂರ್ಯನ ಉತ್ತರಾಯಣ ಸಂಚಾರ ಮತ್ತು ಮಕರ ಸಂಕ್ರಾಂತಿಯನ್ನು ಸೂಚಿಸುತ್ತದೆ. ನೀರಿನ ತತ್ವಗಳನ್ನು ಹೊಂದಿರುವ ಈ ನಕ್ಷತ್ರಪುಂಜ ಸಾಂದ್ರತೆ ಇರುವ ಕಾರಣದಿಂದಾಗಿ ಕೆಲವೊಮ್ಮೆ ಸಮುದ್ರ ಎಂದು ಕರೆಯಲಾಗುವ ಆಕಾಶದ ಒಂದು ಭಾಗದಲ್ಲಿದೆ. ಮುಂದಿನ ರಾಶಿ ಜೆಮಿನಿ. ಜೆಮಿನಿಯನ್ನು ಮಿಥುನ ರಾಶಿ ಎಂದು ಕರೆಯುತ್ತಾರೆ. ವೃಷಭ ಮತ್ತು ಕರ್ಕಟಕ ರಾಶಿಗಳ ನಡುವೆ ಇರುವ ಇದು ಅವಳಿಗಳು ಎಂದರ್ಥ. ಕ್ಯಾಸ್ಟರ್ ಮತ್ತು ಪೋಲೆಕ್ಸ್ ಎಂಬ ಪ್ರಖರ ನಕ್ಷತ್ರಗಳನ್ನು ಹೊಂದಿರುವ ಇದು ಸಂವಹನ ಮತ್ತು ಒಡನಾಟದ ಸಂಕೇತ. ಭಾರತೀಯ ಪರಂಪರೆಯಲ್ಲಿ ಇದು ವಿಚಾರ ವಿನಿಮಯ ಹಾಗೂ ಕಲಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮಿಥುನ ರಾಶಿ ಚಳಿಗಾಲದ ನಕ್ಷತ್ರಪುಂಜವಾಗಿದೆ. ಮುಂದಿನ ರಾಶಿ ಲಿಯೋ. ಸಿಂಹ ರಾಶಿ ಎಂದು ಕರೆಯಲಾಗುವ ಲಿಯೋ ಕರ್ಕಟಕ ಮತ್ತು ಕನ್ಯಾ ರಾಶಿಗಳ ನಡುವೆ ಇರುತ್ತದೆ. ಧೈರ್ಯ ಮತ್ತು ಅಧಿಕಾರದ ಸಂಕೇತವಾದ ಇದರಲ್ಲಿ ರೆಗಲೆಸ್ ಎಂಬ ಪ್ರಖರ ನಕ್ಷತ್ರವಿದೆ. ಇದು ಸೂರ್ಯನ ಶಕ್ತಿ ಮತ್ತು ಪ್ರಭುತ್ವವನ್ನು ಪ್ರತಿನಿಧಿಸುತ್ತದೆ ಹಾಗೂ ಚಳಿಗಾಲ ಮತ್ತು ವಸಂತ ಕಾಲದಲ್ಲಿ ಗೋಚರಿಸುತ್ತದೆ. ಈಗ ಮುಂದಿನ ರಾಶಿ ಲಿಬ್ರಾ. ಲಿಬ್ರಾ ಇದರ ಲ್ಯಾಟಿನ್ ಹೆಸರಿಗೆ ತಕ್ಕಡಿ ಎಂಬ ಅರ್ಥವಿದ್ದು ಇದಕ್ಕೆ ತುಳಾ ರಾಶಿ ಎಂದು ಕರೆಯಲಾಗುತ್ತದೆ. ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿಗಳ ನಡುವೆ ಇರುವ ಇದು ತಕ್ಕಡಿ ಎಂದರ್ಥ. ನ್ಯಾಯ ಮತ್ತು ಸಾಮರಸ್ಯದ ಸಂಕೇತವಾದ ಇದು ರಾಶಿಚಕ್ರದಲ್ಲಿ ಜೀವಿಯ ಬದಲಾಗಿ ವಸ್ತುವಿನಿಂದ ಗುರುತಿಸಲ್ಪಡುವ ಏಕೈಕ ನಕ್ಷತ್ರಪುಂಜ. ಇದು ಹಗಲು ರಾತ್ರಿಯ ಸಮತೋಲನ ಹಾಗೂ ಪ್ರಕೃತಿಯ ಸ್ಥಿರತೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ರಾಶಿ ಸ್ಯಾಗಿಟೇರಿಯಸ್. ಖಗೋಳಶಾಸ್ತ್ರದಲ್ಲಿ ಧನಸ್ಸು ರಾಶಿ ಎಂದು ಕರೆಯಲಾಗುವ ಸ್ಯಾಗಿಟೇರಿಯಸ್ ವೃಶ್ಚಿಕ ಮತ್ತು ಮಕರ ರಾಶಿಗಳ ನಡುವೆ ಇರುವ ಇದು ಬಿಲ್ಲು ಎಂದರ್ಥ. ಗುರಿ ಮತ್ತು ದೃಷ್ಟಿಯ ಸಂಕೇತವಾದ ಇದನ್ನು ಬಿಲ್ಲುಗಾರ ಎಂದು ಕರೆಯಲಾಗುತ್ತದೆ. ಭಾರತೀಯ ಪರಂಪರೆಯಲ್ಲಿ ಇದು ಸತ್ಯದ ಅನ್ವೇಷಣೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಆಕಾಶಗಂಗೆಯ ಕೇಂದ್ರವು ಇದೇ ದಿಕ್ಕಿನಲ್ಲಿದೆ. ಮುಂದಿನ ರಾಶಿ ಸ್ಕಾರ್ಪಿಯಸ್. ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿ ಎಂದು ಕರೆಯಲಾಗುತ್ತದೆ. ಇದು ತುಳಾ ಮತ್ತು ಧನಸ್ಸು ರಾಶಿಗಳ ನಡುವೆ ಇರುತ್ತದೆ. ಸ್ಕಾರ್ಪಿಯಸ್ ಎಂದರೆ ಚೇಳು ಎಂದರ್ಥ. ತೀವ್ರತೆ ಮತ್ತು ಸಹಿಷ್ಣುತೆಯ ಸಂಕೇತವಾದ ಇದರಲ್ಲಿ ಆಂಟಾರಿಸ್ ಎಂಬ ಪ್ರಖರ ನಕ್ಷತ್ರವಿದೆ. ಭಾರತೀಯ ಪರಂಪರೆಯಲ್ಲಿ ಇದು ಆಳವಾದ ನಿಗೂಢತೆ ಮತ್ತು ಪುನರುತ್ಪಾದನೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ರಾಶಿ ಟಾರಸ್. ಖಗೋಳಶಾಸ್ತ್ರದಲ್ಲಿ ವೃಷಭ ರಾಶಿ ಎಂದು ಕರೆಯುತ್ತಾರೆ. ವೃಷಭ ರಾಶಿಯು ಮೇಷ ಮತ್ತು ಮಿಥುನ ರಾಶಿಗಳ ನಡುವೆ ಇರುತ್ತದೆ. ವೃಷಭ ಎಂದರೆ ಎತ್ತು ಎಂದರ್ಥ. ಇದು ಶಕ್ತಿ ಮತ್ತು ತಾಳ್ಮೆಯನ್ನು ಪ್ರತಿನಿಧಿಸುತ್ತದೆ. ಆಕಾಶದ ಅದ್ಭುತ ನಕ್ಷತ್ರಗಳಾದ ಆಲ್ಡೆಬರಿನ್ ಮತ್ತು ಕೃತಿಕಾ ನಕ್ಷತ್ರಗಳು ಇದೇ ರಾಶಿಯಲ್ಲಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಇದು ಸಮೃದ್ಧಿ ಮತ್ತು ಸ್ಥಿರತೆಯ ಸಂಕೇತವಾಗಿದ್ದು ಸೂರ್ಯನು ವೃಷಭದ ಮೂಲಕ ಹಾದು ಹೋಗುವ ಅವಧಿಯನ್ನು ಬೆಳವಣಿಗೆ ಮತ್ತು ದೃಢತೆಯ ಅವಧಿಯಾಗಿ ಗುರುತಿಸಲಾಗಿದೆ. ಮುಂದಿನ ರಾಶಿ ವಿರ್ಗೋ. ಖಗೋಳಶಾಸ್ತ್ರದಲ್ಲಿ ವಿರ್ಗೋವನ್ನು ಕನ್ಯಾ ರಾಶಿ ಎಂದು ಕರೆಯುತ್ತಾರೆ. ಕನ್ಯಾ ಎಂದರೆ ಹುಡುಗಿ ಎಂದರ್ಥ. ಸಿಂಹ ರಾಶಿ ಮತ್ತು ತುಳಾ ರಾಶಿಗಳ ನಡುವೆ ಇರುವ ಈ ರಾಶಿಯು ಬುದ್ಧಿವಂತಿಕೆ ಮತ್ತು ಸೇವೆಯನ್ನು ಪ್ರತಿನಿಧಿಸುತ್ತದೆ. ಆಕಾಶದಲ್ಲಿ ಮಿನುಗುವ ಚಿತ್ರಾ ನಕ್ಷತ್ರದ ಮೂಲಕ ಈ ರಾಶಿಯನ್ನು ಸುಲಭವಾಗಿ ಗುರುತಿಸಬಹುದು. ಭಾರತೀಯ ನಂಬಿಕೆಯಂತೆ ಕನ್ಯಾ ರಾಶಿಯು ನಿಖರತೆ ಮತ್ತು ಜ್ಞಾನದ ಸಂಕೇತವಾಗಿದೆ. ಕೊನೆಯದಾಗಿ ರಾಶಿಚಕ್ರದ 12ನೇ ರಾಶಿಯಾದ ಮೀನ ಅಥವಾ ಪೈಸಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿ ಮತ್ತು ಮೇಷರಾಶಿಗಳ ನಡುವೆ ಇರುವ ಇದು ವಿರುದ್ಧ ದಿಕ್ಕಿನಲ್ಲಿ ಈಜುವ 2 ಮೀನುಗಳ ಚಿಹ್ನೆಯನ್ನು ಹೊಂದಿದೆ. ಇದು
ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಬೆಸೆಯುವ ಕೊಂಡಿಯಾಗಿದೆ. ಭಾರತೀಯ ಪರಂಪರೆಯಲ್ಲಿ ಮೀನರಾಶಿಯು ದಯೆ, ಕರುಣೆ ಮತ್ತು ಜೀವನದ ಸಂಪೂರ್ಣತೆಯ ಸಂಕೇತವಾಗಿದೆ. ಹಾಗೆಯೇ ಇನ್ನೂ ಹೆಚ್ಚು ನಿಮ್ಮ ದಿನದ ಭವಿಷ್ಯ ಹಾಗೂ ದಿನದ ರಾಶಿ ಬಗ್ಗೆ ತಿಳಿದುಕೊಳ್ಳಲು ವಿವರಣಾತ್ಮಕ ವಿಡಿಯೋಗಳನ್ನು ನಾವು ನೀಡಿದ್ದೇವೆ. ಈ ವಿವರಣಾತ್ಮಕ ವಿಡಿಯೋಗಳನ್ನು ನೋಡಲು ಪ್ಲೇಸ್ಟೋರ್ನಿಂದ ಟಿಚೋಪಿಯಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆಯೇ ನಕ್ಷತ್ರ ಪುಂಜಗಳನ್ನು ಕುರಿತು ಯೋಜನೆ ಆಧಾರಿತ ಕಲಿಕಾ ಮಾಡ್ಯೂಲ್ಗಳು, ವಿವರಣಾತ್ಮಕ ವಿಡಿಯೋಗಳು ಹಾಗೂ ಅಭ್ಯಾಸ ಹಾಳೆಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಆಕಾಶವನ್ನು ಕಲಿಯುವುದು ಕೇವಲ ಆರಂಭ. ಈಗ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಾವು ಕಲಿತದ್ದನ್ನು ಯೋಚಿಸುವ, ಉತ್ತರಿಸುವ ಮತ್ತು ನಿರ್ಣಯಿಸುವ ಸಮಯ ಬಂದಿದೆ. ಇದನ್ನು ಕುರಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.